ಹಾಡಹಗಲೇ ಜನಸಂಚಾರ ಇರುವ ಪ್ರದೇಶದಲ್ಲೇ ಖದೀಮರು ಮಹಿಳೆಯೊಬ್ಬರ ಮಾಂಗಲ್ಯ ಸರ ಕಿತ್ತು ಪರಾರಿಯಾದ ಘಟನೆ ನೆಲಮಂಗಲ ತಾಲೂಕಿನ ಗುಡ್ಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ನಡೆದಿದೆ. ಈ ಒಂದು ಘಟನೆ ಸಾರ್ವಜನಿಕರಲ್ಲಿ ಈಗ ಆತಂಕ ಮೂಡಿಸಿದ್ದು, ಸಂಪೂರ್ಣ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಇನ್ನು ಅಂಬಿಕಾ ಎಂಬುವವರು ಸ್ನೇಹಿತೆಯೊಂದಿಗೆ ಬೇಕರಿಯ ಮುಂದೆ ನಿಂತು ಮಾತನಾಡ್ತಿದ್ದಾಗ ಅಲ್ಲೇ ಜ್ಯೂಸ್ ಕುಡಿತಾ ಇದ್ದಂತೆ ನಟಿಸಿದ ಇಬ್ಬರು ಖತರ್ನಾಕ್ ಖದೀಮರು ಕ್ಷಣಾರ್ಧದಲ್ಲೇ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಚಿನ್ನದ ಸರವನ್ನ ಕಿತ್ತು ಪರಾರಿಯಾಗಿದ್ದಾರೆ. ಸರ ಎಳೆದ ರಭಸಕ್ಕೆ ಮಹಿಳೆ ನೆಲಕ್ಕುರುಳಿದ್ದಾರೆ. ಸುಮಾರು 55 ಗ್ರಾಂ ತೂಕದ ಮಾಂಗಲ್ಯ ಸರ ಅಂತೆ ಅದು. ಆ ಒಂದು ಸರವನ್ನ ಈಗ ಕದ್ದೊಯ್ಯಲಾಗಿದೆ. ಸರ ಕಳವಿನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕೂಡ ಸರಿಯಾಗಿದೆ. ಪೊಲೀಸರು ಆರೋಪಿಗಳ ಪತ್ತೆಗೆ ಈಗ ಮುಂದಾಗಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಖದೀಮರು ಯಾವ ರೀತಿ ಸ್ಕೆಚ್ ಹಾಕಿದ್ದಾರೆ ನೋಡಿ. ಯಾರು ಇದ್ದಾರಾ ಸುತ್ತಮುತ್ತ, ಯಾಕೆಂತಂದ್ರೆ ಅವ್ರನ್ನ ಗುರ್ತಿಡ್ಬಿಡ್ತಾರಲ್ಲ, ಹಾಗಾಗಿ ಅದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ಅದಾದ ನಂತರ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಆ ಒಂದು ಚಿನ್ನದ ಸರವನ್ನ ಕದ್ದೊಯ್ದಿದ್ದಾರೆ. ಅದು ಸುಮಾರು ಒಂದು 55 ಗ್ರಾಮ್ ಇತ್ತಂತೆ ಆ ಒಂದು ಚಿನ್ನದ ಸರ. ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ನಮ್ಮ ಮಹಿಳೆಯರಿಗೆ ಒಂದು ಮಾಂಗಲ್ಯ ಅಂದರೆ ಸ್ವಲ್ಪ ಅವಿನಾಭಾವ ನಂಟು. ಮುಖ್ಯವಾಗಿ ನಮಗೇನಾದರೂ ಪರವಾಗಿಲ್ಲ, ಮಾಂಗಲ್ಯ ಏನೂ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೋಡಿ, ಆ ಮಹಿಳೆ ಬಿದ್ದೇ ಹೋದ್ರು. ಆತ ಮಾಂಗಲ್ಯ ಸರವನ್ನು ಎಳೆದಂತಹ ರಭಸಕ್ಕೆ ಮಹಿಳೆ ಬಿದ್ದು ಹೋದ್ಲು. ಅವಳ ಪ್ರಾಣಕ್ಕೂ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಒಂದು ವೇಳೆ ಅಲ್ಲಿ ಏನಾದ್ರು ತಲೆಗೆ ಏಟಾಗಿದ್ರೆ ಆಕೆಯ ಪ್ರಾಣವೇ ಹೋಗ್ತಾ ಇತ್ತು. ಇಂಥ ಖದೀಮರು ಇರ್ತಾರೆ ನಿಮ್ಮ ಸುತ್ತಮುತ್ತ ಕೂಡ. ಬಹಳ ಹುಷಾರಾಗಿರಿ, ಬಹಳ ಕೇರ್ಫುಲ್ ಆಗಿರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.